ಸೌಜನ್ಯಾಪರ ಹೋರಾಟಕ್ಕೆ ಮೆಗಾ ಪ್ಲಾನ್. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಜನಾಗ್ರಹಕ್ಕೆ ಚಿಂತನೆ. ಸೌಜನ್ಯಾಳಿಗೆ ನ್ಯಾಯ ಸಿಗದೆ ಹೊರತು ಮೀರಮಿಸಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನ ಕೂಡ ಮಾಡಿರುವಂತದ್ದು. ಸೌಜನ್ಯಾಪರ ಹೋರಾಟಕ್ಕೆ ಮೆಗಾ ಪ್ಲಾನ್. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಜನಾಗ್ರಹಕ್ಕೆ ಚಿಂತನೆ. ಸೌಜನ್ಯಾಳಿಗೆ ನ್ಯಾಯ ಸಿಗದ ಹೊರತು ಮೀರವಿಸಲ್ಲ ಅಂತ ಹೇಳಿ ಪ್ರತಿಜ್ಞೆ. ಏಕಕಾಲಕ್ಕೆ ರಾಜ್ಯದಲ್ಲಿ ನ್ಯಾಯಕ್ಕಾಗಿ ಆಗ್ರಹಕ್ಕೆ ವೇದಿಕೆ ಸಜ್ಜು. ಕುಣದಾಪುರದಿಂದ ಹಿಡಿದು ಗುಲ್ಬರ್ಗಾವರೆಗೆ, ಮಂಗಳೂರಿನಿಂದ ಹಿಡಿದು ಗದಗದವರೆಗೆ ನ್ಯಾಯಕ್ಕಾಗಿ ಜಿಲ್ಲಾಡಳಿತಕ್ಕೆ ಮನವಿ ಕೊಡುವಂತಹ ಸಾಧ್ಯತೆ. ಇದೇ ತಿಂಗಳ 18ನೇ ತಾರೀಕು ಸೌಜನ್ಯ ಜನ್ಮದಿನ ಹಿನ್ನೆಲೆಯಲ್ಲಿ ಆ ಒಂದು ಹುಟ್ಟುಹಬ್ಬದ ದಿನದಂದೇ ಎಲ್ಲಾ ಹೋರಾಟಗಾರರಿಂದ ಹೋರಾಟಕ್ಕೆ ತಯಾರಿ. ಎಸ್ ವೀಕ್ಷಕರೇ, ಸೌಜನ್ಯ ಪರವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನರು ಆಯೋಜನೆಯನ್ನ ಇಟ್ಟುಕೊಂಡಿದ್ದಾರೆ. ಸೌಜನ್ಯ ಪರವಾಗಿ ಹಾಗೂ ಆಕೆಗೆ ಆಗಿರುವಂತಹ ಅನ್ಯಾಯಕ್ಕೆ ಜನಾಗ್ರಹ ಏನಿದೆ ಆ ಒಂದು ಚಿಂತನೆಯನ್ನ ಇಟ್ಟುಕೊಂಡಿದ್ದಾರೆ. ಆಕೆಯ ಹುಟ್ಟುಹಬ್ಬದ ದಿನ ಹತ್ರ ಬರ್ತಾ ಇದೆ. ಸೊ ಆಕೆಯ ಹುಟ್ಟುಹಬ್ಬದ ದಿನದಲ್ಲಿ ಒಂದು ಮೆಗಾ ಪ್ಲಾನ್ ಅನ್ನು ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಏಕಕಾಲದಲ್ಲಿ ಹೋರಾಟವನ್ನ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸೌಜನ್ಯ ಅವರ ಪರವಾಗಿರುವಂತಹ ಅವರ ಅಭಿಮಾನಿಗಳು ಹಾಗೂ ಸೌಜನ್ಯ ಪರವಾಗಿ ನಿಂತವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಜಿಲ್ಲಾಡಳಿತಕ್ಕೆ ಕೂಡ ಮನವಿ ಕೊಡುವಂತಹ ಸಾಧ್ಯತೆ ಇದೆ. ಇದೇ ತಿಂಗಳು 18ನೇ ತಾರೀಕು ಸೌಜನ್ಯ ಜನ್ಮದಿನ. ಸೊ ಆ ಒಂದು ಹುಟ್ಟುಹಬ್ಬದ ದಿನದಂದು ಎಲ್ಲಾ ಹೋರಾಟಗಾರರಿಂದ ಹೋರಾಟಕ್ಕೆ ತಯಾರಿ ನಡೆಸಲಾಗಿದೆ. ಇನ್ನು ಸೌಜನ್ಯ ಪರವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜನಾಗ್ರಹಕ್ಕೆ ಚಿಂತನೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಒಳ್ಳೆ ವಿಚಾರ, ಒಳ್ಳೆ ಪ್ರಯತ್ನ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು, ಇದು ಕೂಡ ನಮ್ಮ ಆಶಯವೇ ಹೌದು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ತು ಅಂತಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನ್ಯಾಯ ಸಿಕ್ಕಿದ ಹಾಗೆ ಸಂತೋಷದ ವಿಚಾರ. ನಿಮ್ಮ ಒಂದು ಹೋರಾಟ ಫಲವನ್ನ ಕೊಡಲಿ ಅನ್ನೋದೇ ನಮ್ಮ ಒಂದು ಹಾರೈಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.